ಬಂಧುಗಳೇ ನಮಸ್ಕಾರ. ಸದ್ಯದ ಪರಿಸ್ಥಿತಿಯನ್ನು ನೋಡಿದಾಗ ಬಿಗ್ ಬಾಸ್ ಸೀಸನ್ 11 ಇದರಲ್ಲಿರುವಂತಹ ಚೈತ್ರ ಕುಂದಾಪುರರವರ ವ್ಯಕ್ತಿತ್ವ ಮತ್ತು ನಡವಳಿಕೆಯ ಬಗ್ಗೆ ಏನೋ ಒಂದು ಸಣ್ಣ ವಿಮರ್ಶೆ ಮಾಡಬೇಕು ಅಂತ ಅನ್ನಿಸ್ತು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಥಿಂಗ್, ಬಿಗ್ ಬಾಸ್ ಅನ್ನುವಂತಹ ರಿಯಾಲಿಟಿ ಶೋ ಇಟ್ಸ್ ಅ TRP ಬೇಸ್ಡ್ ಶೋ ಆ್ಯಂಡ್ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಸೀಸನ್ 11 TRPಯನ್ನು ಜಾಸ್ತಿನೇ ಪಡೆದುಕೊಂಡಿದೆ. ಅದಕ್ಕೆ ರೀಸನ್ ಲಾಯರ್ ಜಗದೀಶ್ ರವರ ಕೆಂಡ ಕಾರುವಂತಹ ಕೋಪ ಮತ್ತು ಗಲಾಟೆ. ಪ್ರಾಬಬ್ಲಿ ಜಗದೀಶ್ ರವರ ಈ ವ್ಯಕ್ತಿತ್ವ ಬಹಳಷ್ಟು ಜನರ ಮೆಚ್ಚುಗೆಯಂತೂ ಪಡೆದುಕೊಂಡಿತ್ತು ಬಿಡಿ. ಇದೆಲ್ಲ ಆಗಿ ಹೋದ ಘಟನೆಗಳು, ಇದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಇನ್ನೊಂದು ಕಡೆ ಚೈತ್ರ ಕುಂದಾಪುರರವರ ಪ್ರೊಫೈಲ್ ಮಾತ್ರ ದಿನದಿಂದ ದಿನಕ್ಕೆ ಕುಸಿಯುತ್ತಲೇ ಬರ್ತಾ ಇದೆ. ಸೀಸನ್ 10 ಮತ್ತು 11 ಇದನ್ನ ಕಂಪೇರ್ ಮಾಡಿ ಸಂಗೀತ ಮತ್ತು ಚೈತ್ರ ಒಂದೇ ಪರ್ಸನಾಲಿಟಿಯವರು ಎಂದು ಪೋಸ್ಟ್ ಹಾಕಿದವರು ಕೂಡ ಸದ್ಯಕ್ಕೆ ನಾಚಿಕೆ ಪಡುವಂತಹ ಪರಿಸ್ಥಿತಿಗೆ ಚೈತ್ರ ತಂದು ಬಿಟ್ಟಿದ್ದಾರೆ ಬಿಡಿ. ಸದ್ಯಕ್ಕೆ ನಾನು ಚೈತ್ರರವರ ಬೇಸಿಕ್ ಪ್ರೊಫೈಲನ್ನು ನಿಮ್ಮ ಮುಂದೆ ಇಡುತ್ತೇನೆ. ಚೈತ್ರ ಮೂಲತಃ ಕುಂದಾಪುರದವರು ಆ್ಯಂಡ್ ಅವರ ಏಜ್ ಸದ್ಯ 29. ಜರ್ನಲಿಸಮ್ ಅನ್ನು ಮಾಡಿರುವ ಇವರು ಕೆಲವೊಂದು TV ಚಾನಲಲ್ಲಿ ಕೂಡ ಆ್ಯಂಕರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಹಾಗೂ ಪತ್ರಿಕೋದ್ಯಮದಲ್ಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಬಹಳಷ್ಟು ಜನ ಒಂದು ಹೋಪನ್ನು ಇಟ್ಕೊಂಡಿದ್ರು, ಆದರೆ ಈಗ ಅದೇ ಜನ ಕಮೆಂಟ್ಸ್ನ ಮಹಾಪೂರವನ್ನೇ ಹರಿಸ್ತಾ ಇದ್ದಾರೆ. ಚೈತ್ರ ಎಡವಿದ ಮಾರ್ಗಗಳು ಯಾವುದು ಎನ್ನುವುದನ್ನು ತಿಳಿಯೋಣ ಬನ್ನಿ. ಒಬ್ಬ ವ್ಯಕ್ತಿ 100 ಜನರಿಗೆ ಬುದ್ಧಿ ಹೇಳಬಹುದು, ಆದರೆ ಅವರ ವ್ಯಕ್ತಿತ್ವವನ್ನು ಜನರ ಮುಂದೆ ಹೆಚ್ಚು ದಿನ ಕಾಣಿಸದೆ ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ. ಮಾತಿನಲ್ಲಿರುವಂತಹ ಕಾನ್ಫಿಡೆನ್ಸ್ ಬಗ್ಗೆ 2 ಮಾತಿಲ್ಲ ಬಿಡಿ. ಆದರೆ ನಾನು ಗಮನಿಸಿರುವ ಪ್ರಕಾರ ಚೈತ್ರರವರು ಕೇವಲ ಬಾಯಿಯಲ್ಲಿ ಮಾತ್ರ ಅಲ್ಲದೆ ಮಾನಸಿಕವಾಗಿಯೂ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ತಿಳಿದುಕೊಳ್ಬೇಕಿತ್ತು. ಬಿಗ್ ಬಾಸ್ನಿಂದ ಆಯ್ಕೆ ಹೇಗೆ ನಡೆಯುತ್ತದೆ ಅಂದರೆ, ಒಂದು ಕಡೆ ಹೈ ರೇಟೆಡ್ ಪ್ರೊಫೈಲನ್ನು ಪಿಕ್ ಮಾಡ್ತಾರೆ, ಇನ್ನೊಂದು ಕಡೆ ಸಮಾಜದಲ್ಲಿ ಡಾಮಿನೇಟ್ ಆದಂತಹ ವ್ಯಕ್ತಿತ್ವಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ ಹೈ ರೇಟೆಡ್ ಪ್ರೊಫೈಲ್ಗಳು ತಮ್ಮ ಬಂಡವಾಳವನ್ನು ಕಳಚಿ ಬಿಡ್ಬೋದು, ಹಾಗೆಯೇ ಡಾಮಿನೇಟ್ ಆದಂತಹ ಪ್ರೊಫೈಲ್ಗಳು ಕೂಡ ಒಂದು ಉತ್ತಮ ವ್ಯಕ್ತಿತ್ವವಾಗಿ ಹೊರಬರ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಡ್ರೋನ್ ಪ್ರತಾಪ್, ಆ್ಯಂಡ್ ಐ ಹ್ಯಾವ್ ಹ್ಯೂಜ್ ರೆಸ್ಪೆಕ್ಟ್ ಆನ್ ಹಿಮ್. ಚೈತ್ರ ಒಂದು ಬಾರಿ ಜಗದೀಶ್ ರವರ ಜಗಳದ ನಡುವೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾತಾಡಬಾರ್ದು ಅಂತ ವಾಗ್ವಾದ ಕೇಳಿದ್ದಾರೆ. ಆದರೆ ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ದಾರೆ ಅನ್ನುವಂತಹ ಸ್ಲೋಗನ್ ಏನಿತ್ತು ನೋಡಿ, ಅದು ಮತ್ತೆ ಚೈತ್ರರವರನ್ನು ಕೆಳಗೆ ಬೀಳಿಸಿತ್ತು. ಇದೇ ಮಾತಿಗೆ ಕಿಚ್ಚ ಸುದೀಪ್ ಕೂಡ ಕ್ಲಾಸನ್ನು ತಗೊಂಡಿದ್ರು. ಆದರೆ ಈ ವಾರ ಮಾತ್ರ ಚೈತ್ರ ಎಡವಿದ್ದಲ್ಲ, ಬೇಕು ಅಂತಾನೆ ಮಾಡಿಸ್ಕೊಂಡಿತ್ತು. ತಲೆ ಸುತ್ತು ಬಂದು ಬಿದ್ದ ನಂತರ ಚೈತ್ರ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳಿಯುತ್ತಾರೆ. ಅದನ್ನೇ ಬಂದು ಶೋನಲ್ಲಿ ಕೂಡ ಹೇಳ್ತಾರೆ. ಇದಕ್ಕೆ ಕಿಚ್ಚ ಸುದೀಪ್ ಚೈತ್ರರವರಿಗೆ ಕ್ಲಾಸ್ ತಗೊಂಡಿದ್ದು ನಿಜ. ಇವರುಗಳನ್ನು ನೋಡಿದಾಗ ವರ್ತೂರ್ ಸಂತೋಷ್ ಬೆಸ್ಟ್ ಅನಿಸ್ತು. ಯಾವ ವ್ಯಕ್ತಿಯೂ ಕೂಡ ಸಮಾಜದಲ್ಲಿ ತಲೆ ತಗ್ಗಿಸಿ ಬದುಕೋದಿಕ್ಕೆ ಸಾಧ್ಯ ಇಲ್ಲ, ಹಾಗೇನೆ ಅದನ್ನು ಅವನು ಇಷ್ಟನೂ ಪಡೋದಿಲ್ಲ. ಒಂದು ಚಾನ್ಸ್ ನಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ ಅಂದಾಗ ಮತ್ತೆ ತಪ್ಪು ಮಾಡಿದರೆ ಅದು ನಮ್ಮ ಮೂರ್ಖತನವಷ್ಟೇ. ಇದುವರೆಗೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಲೈಕ್, ಶೇರ್, ಕಮೆಂಟ್, subscribe. May I go now?